ಕಾಂಗ್ರೆಸ್ ಚೊಂಬು ಅಭಿಯಾನದ ವಿರುದ್ಧ ಬಿಜೆಪಿ ಕೂಡ ಈಗ ಕ್ಯಾಂಪೇನ್ ಶುರು ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪೋಸ್ಟರ್ ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಯಾವಾಗ ಚೊಂಬಿಟ್ಟು ಜಾಹೀರಾತನ್ನ ಪ್ರಕಟ ಮಾಡ್ತೋ ಈಗ ಬಿಜೆಪಿ ಕೂಡ ಆಂಟಿ ಕ್ಯಾಂಪೇನ್ ಅನ್ನು ಶುರು ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬಿಜೆಪಿ ಪೋಸ್ಟರ್ ಅಭಿಯಾನವನ್ನು ಆರಂಭಿಸಿದೆ. ಕಾಂಗ್ರೆಸ್ ಡೇಂಜರ್, ಕನ್ನಡಿಗರ ಕೈಗೆ ಚಿಪ್ ಕೊಟ್ಟಿದೆ ಕಾಂಗ್ರೆಸ್ ಅಂತ ಹೇಳಿ ಪೋಸ್ಟರ್ ಬಿಡುಗಡೆ ಮಾಡಿದೆ ರಾಜ್ಯ ಬಿಜೆಪಿ. ಆರ್ ಅಶೋಕ್ ನೇತೃತ್ವದಲ್ಲಿ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದರೆ ರಾಜ್ಯ ಕಾಂಗ್ರೆಸ್ ಜಾಹೀರಾತು ಸಮರಕ್ಕೆ ಬಿಜೆಪಿ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದೆ. ಸೊ ಇದು ಕಾಂಗ್ರೆಸ್ ಕೊಟ್ಟಂತಹ ಒಂದು ಜಾಹೀರಾತು. ಈ ಹಿಂದೆ ಮೊದಲಿಗೆ ಒಂದು ಚೊಂಬನ್ನ ಇಟ್ಟು ಕೇಂದ್ರದಿಂದ ರಾಜ್ಯಕ್ಕೆ ಸಿಗ್ತಾ ಇರುವಂಥದ್ದು ಬರೀ ಚೊಂಬು ಅಂತ ಹೇಳಿ ಒಂದು ಜಾಹೀರಾತನ್ನು ನೀಡಿತ್ತು. ಅದಕ್ಕೆ ಈಗ ಟಾಂಗ್ ಕೊಟ್ಟಿರುವಂತಹ ಬಿಜೆಪಿ ಕೆಲವೊಂದಷ್ಟು ಪೋಸ್ಟರ್ಗಳನ್ನು ಕೂಡ ರಿಲೀಸ್ ಮಾಡಿದೆ. ಇವತ್ತು ಪತ್ರಿಕಾ ಜಾಹೀರಾತನ್ನು ಕೂಡ ಕೊಟ್ಟಿತ್ತು ಬಿಜೆಪಿ. ಅದೇ ಪಿಕ್ಚರನ್ನು ಈಗ ಪೋಸ್ಟರ್ ಮಾಡಿ ರಿಲೀಸ್ ಮಾಡಿದ್ದಾರೆ. ನೋಡಿ, ಒಂದು ಕಡೆ ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಚಿಪ್ಪು ಕೊಟ್ಟಿದೆ, ಕನ್ನಡಿಗರ ಕೈಗೆ ಚಿಪ್ ಕೊಟ್ಟಿರುವಂಥ ಕಾಂಗ್ರೆಸ್ ಅಂಥೇಳಿ ಒಂದು ಪೋಸ್ಟರ್. ಇನ್ನೊಂದು ಕಾಂಗ್ರೆಸ್ ಡೇಂಜರ್, ಆಟೋದಲ್ಲಿ ಹೋದ ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ? ಅಂದರೆ ಕಾಂಗ್ರೆಸ್ ಅವ್ರು ಬಂದರೆ ಈ ಥರದೆಲ್ಲವೂ ಕೂಡ ಆಗುತ್ತೆ. ಕಾಂಗ್ರೆಸ್ ಡೇಂಜರ್ ಅಂಥೇಳಿ ಒಂದು ಪೋಸ್ಟರ್. ಇನ್ನೊಂದು ಇವತ್ತು ಬಿಡುಗಡೆ ಮಾಡಿರುವಂಥ ಒಂದು ಜಾಹೀರಾತು, ಅದರಲ್ಲಿ ಪಿಕ್ ಪಾಕೆಟ್ನ ಒಂದು ಫೋಟೋ ಇದೆ. ಒಂದು ಪ್ಯಾಂಟ್ನ ಜೇಬಿಗೆ ಕೈ ಹಾಕ್ತಾ ಇರುವಂಥ ಒಂದು ಕೈ. ಆ ಕೈ ಯಾರದ್ದು ಅಂತ ನೋಡಿದ್ರೆ ಅದರಲ್ಲಿ ಒಂದು ಐಷಾರಾಮಿಯಾದಂಥ ಒಂದು ವಾಚ್ ಇದೆ, ಒಂದು ಮಧ್ಯದ ಬೆರಳಿಗೆ ಉಂಗುರ ಇರುವಂಥದ್ದು. ಸೊ ಅದೆಲ್ಲವನ್ನು ಕೂಡ ಗಮನಿಸಿದ್ರೆ ಇದೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೈ ಅನ್ನೋ ರೀತಿಯಲ್ಲಿ ತೋರಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಪಿಕ್ ಪಾಕೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೇಳಿ. ಇನ್ನೊಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ಬೋದು, ಅಲ್ಲಲ್ಲಿ ಗೋಡೆಗಳಿಗೆ ಅಂಟಿಸ್ತಾ ಇರುವಂತಹ ಪೋಸ್ಟರ್ಗಳು. ಇದು ಮಂಗಳೂರಿನಲ್ಲಿ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಈ ಥರ ಪೋಸ್ಟರ್ಗಳನ್ನು ಈಗ ಗೋಡೆಯ ಮೇಲೆ ಅಂಟಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಒಂದು ಕಡೆ ಬಿಜೆಪಿ ಪೋಸ್ಟರ್ ರಿಲೀಸ್ ಮಾಡಿದೆ ಬೆಂಗಳೂರಿನಲ್ಲಿ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪೋಸ್ಟರ್ ರಿಲೀಸ್ ಮಾಡಿದ್ರು. ಇನ್ನು ಇದೇ ಥರದ ಕೆಲವೊಂದಷ್ಟು ಪ್ರಿಂಟೌಟ್ಸನ್ನು ತಗೊಂಡು ಮಂಗಳೂರಿನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಆ ಪ್ರಿಂಟೌಟ್ಗಳನ್ನು ಗೋಡೆಗಳ ಮೇಲೆ ಅಂಟಿಸ್ತಾ ಇದ್ದಾರೆ. ಸೊ ಆ ಮೂಲಕ ಈಗ ಕಾಂಗ್ರೆಸ್ ಏನೊಂದು ಜಾಹೀರಾತು ಅಭಿಯಾನವನ್ನು ನಡೆಸ್ತಾ ಇತ್ತು, ಬಿಜೆಪಿ ವಿರುದ್ಧ ಕೆಲವೊಂದಷ್ಟು ಜಾಹೀರಾತುಗಳನ್ನು ಕೊಟ್ಟಿತ್ತು, ಅದಕ್ಕೆ ಕೌಂಟರ್ ಆಗಿ ಈಗ ಬಿಜೆಪಿ ಈ ಥರದೊಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೆ. ಇನ್ನು ಬರ ಪರಿಹಾರಕ್ಕೆ ಅನುಮತಿ ಕೊಡೋದು ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗಕ್ಕೆ ಅಪೀಲ್ ಮಾಡಿದವರು ನಾವು. ನ್ಯಾಯಾಲಯದಿಂದ ಕಾಂಗ್ರೆಸ್ಗೆ ಏನ್ ಜಯ ಆಗಿದೆ? ಯಾವ ಪುರುಷಾರ್ಥಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಬಿಜೆಪಿ ಆರ್ ಅಶೋಕ್ ಮಾತನಾಡ್ತಾ ಹೇಳಿದರೆ, ಯಾವ ಪುರುಷಾರ್ಥಕ್ಕಾಗಿ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ? ಎಲ್ಲವನ್ನೂ ಕೂಡ ಮಾಡಿರುವಂಥದ್ದು ನಾವು. ಲೋಕಸಭೆಯಲ್ಲಿ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರಲ್ಲ, ಅವಾಗ ಯಾಕೆ ನೀವು ಬರ ಪರಿಹಾರವನ್ನ ಕೇಳಲಿಲ್ಲ? ಚುನಾವಣಾ ಆಯೋಗದಿಂದ ಮನವಿ ಮಾಡಿಕೊಂಡು ಬರ ಪರಿಹಾರ ಬಿಡುಗಡೆ ಮಾಡ್ತಿದೆ ಕೇಂದ್ರ. ಸೊ ಇದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಗೌರವಾನ್ವಿತ ನ್ಯಾಯಾಲಯ ಏನ್ ಹೇಳಿದೆ ಅಂತ ಇದಕ್ಕೆ ಆರ್ಗ್ಯುಮೆಂಟ್ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ರದ್ದಾಗಿದೆ ಅದು. ಇದನ್ನ ಕಾಂಗ್ರೆಸ್ ಅವರು ಏನ್ ನೆನ್ನೆಯಿಂದ ಏನೋ ಜಯ ಆಗಿದೆ, ಏನ್ ಜಯ ಆಗಿದೆ ನಿಮ್ಗೆ? ಅಪೀಲ್ ಮಾಡಿದವ್ರು ನಾವು. ಚುನಾವಣಾ ಆಯೋಗಕ್ಕೆ ದುಡ್ಡು ಕೊಡಬೇಕು, ರಾಜ್ಯಗಳಿಗೆ ಅನುಮತಿ ಕೊಡಿ ಅಂತ ಅಪೀಲ್ ಮಾಡಿದವ್ರು ನಾವು. ಪರ್ಮಿಷನ್ ತಗೊಂಡವ್ರು ನಾವು, ನೀವಲ್ಲ. ಕಾಂಗ್ರೆಸ್ ಅವರಲ್ಲ ಪರ್ಮಿಷನ್ ತಗೊಂಡಿರೋ, ನಾವು ತಗೊಂಡಿರೋದು. ಇವತ್ತು ಅದ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನಿಮ್ ಪಾತ್ರ ಏನಿದ್ರಲ್ಲಿ? ನೀವ್ ಯಾವ ಮಕ್ಕ ಇಟ್ಕೊಂಬತ್ತೀರಾ? ಪಾರ್ಲಿಮೆಂಟ್ ಅಲ್ಲಿ ಬಾಯ ಬಿಚ್ಚಿಲ್ಲಲ್ಲಪ್ಪ, ನಿಮ್ಮ ಪ್ಲಾಸ್ಟರ್ ಹಾಕೊಂಡಿದ್ರಿ. ನಿಮ್ ಯೋಗ್ಯತೆಗೆ ಅಲ್ಲಿ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರಲ್ಲ. ನೀವು ಯಾವ ಯೋಗ್ಯತೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತೀರಾ? ನಿಮ್ಗೇನ್ ಅಧಿಕಾರ ಇದೆ ಕೇಳಕ್ಕೆ? ಯಾರು ನೀವು? ಹೂ ಆರ್ ಯು? ಕೇಳಕ್ ನಿಮ್ಗೇನ್ ಅಧಿಕಾರ? ಅಲ್ಲಿ ಕೇಳೋ ಜಾಗದಾಗ ಕೇಳಿಲ್ಲ. ಇಲ್ಲಿ ಬಂದು ಮೋದಿಗೆ ಏನ್ ಅಧಿಕಾರ ಇದೆ? ಅಮಿತ್ ಶಾ ನಿಮಗೇನ್ ಅಧಿಕಾರ ಇದೆ? ಅಟ್ಲೀಸ್ಟ್ ಮೋದಿ ಅಮಿತ್ ಶಾ ಸ್ಯಾಂಕ್ಷನ್ ಮಾಡ್ತಾರೆ ಹಣನ. ಈಗ ಬಿಡುಗಡೆ ಮಾಡೋದು ಮೋದಿ ಅಮಿತ್ ಶಾನೇ, ನೀವಲ್ಲ ಬಿಡುಗಡೆ ಮಾಡೋದು. ನಿಮ್ಮ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಸ್ಕೊಳಕ್ಕೂ ಯೋಗ್ಯತೆ ಇಲ್ಲ ನಿಮಗೆ. ಇವತ್ತು ಕೇಂದ್ರ ಸರ್ಕಾರ ಏನು ಬರ ಪರಿಹಾರದ ಹಣ ಬರಬೇಕು, ಅದು ಕೇಂದ್ರ ಸರ್ಕಾರದ ಇಂಟ್ರೆಸ್ಟ್ ಇಂದ ಎಲ್ಲಾ ರಾಜ್ಯಗಳಿಗೆ ಬರ್ತಾ ಇದೆ. ಕರ್ನಾಟಕ ಒಂದೇ ಅಲ್ಲ, ಸುಮಾರು 12 ರಾಜ್ಯಗಳಿಗೆ ಇವತ್ತು ಅನುದಾನ ಬರ್ತಾ ಇರೋದು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಜೊತೆ ಮಾತಾಡಿದ್ದಾರೆ.